ಅಂಡ್ ಇಬ್ರು ಪಿಲ್ಲರ್ಸ್ ಆಫ್ ದ ಸಿನಿಮಾ ಇಲ್ಲೇ ನಿಂತಿದ್ದಾರೆ, ಈ ಕಡೆ ಒಬ್ರು ಈ ಕಡೆ ಒಬ್ರು. ಆಕ್ಚುಲಿ ಆಕ್ಷನ್ಸ್ ಅಲ್ಲಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದೀರಿ. ನನಗಂತೂ ಲೈಕ್ ಅಯ್ಯೋ ಪಾಪ ಎಲ್ಲೆಲ್ಲಿ ಬಿತ್ತು ಏನೇನಾಯ್ತು ಅಂತಾನೆ ಅನ್ನಿಸ್ತಿತ್ತು ನೋಡ್ತಾ ಇದ್ದೆ. ಇವರಿಬ್ಬರ ಹಾರ್ಡ್ ವರ್ಕ್ ನಿಜವಾಗ್ಲೂ ಸ್ಕ್ರೀನ್ ಅಲ್ಲಿ ಎತ್ತಿ ಕಾಣ್ತಾ ಇದೆ ನನಗೆ. ಅಂಡ್ ರಾಘು ಸರ್ ಒಂದು ಪವರ್ಫುಲ್ ಆದಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜನರಿಗೆ ಎಷ್ಟು ಸಿಟ್ಟು ಬರುತ್ತೆ ಅವ್ರ ಮೇಲೆ ಅಂದ್ರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರಾಘು ಸರ್. ಅಂಡ್ ಇಡೀ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ. ನನಗನ್ಸಿದ್ದು ಇಡೀ ಚಿತ್ರತಂಡ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸಿರಿ ಅನ್ನೋ ಒಂದು ಪಾತ್ರ ಇದೆ, ನಾನಲ್ಲ ಒಂದು ಕ್ಯಾರೆಕ್ಟರ್ ಸಿನಿಮಾ ಅಲ್ಲಿ. ಸೊ ಆ ಹುಡುಗಿ ಕೂಡ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾಳೆ. ನಿಜವಾಗ್ಲೂ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಸಮಾಜದಲ್ಲಿ ನಾವು ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ತೋರಿಸ್ಕೊಳ್ಳುವಂತ ಒಂದು ಸಿನಿಮಾ. ಎಲ್ಲರ ಒಂದು ಪ್ರಯತ್ನಕ್ಕೆ ನೀವು ಒಂದು ಯಶಸ್ಸನ್ನ ತಂದ್ಕೊಡ್ಬೇಕು. ಯಾಕೆಂದ್ರೆ ಸಿನಿಮಾಗೂ ಆಡಿಯನ್ಸ್ಗೂ ಸೇತುವೆನೆ ನೀವು. ದಯವಿಟ್ಟು ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡಿ. ಇದು ದಯವಿಟ್ಟು ಜನರಿಗೆ ರೀಚ್ ಆಗೋ ಹಾಗೆ ನೀವೇ ಅದನ್ನ ತಲುಪಿಸ್ಬೇಕು. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ. ಇಡೀ ಚಿತ್ರತಂಡಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಡೀ ತಂಡಕ್ಕೆ ಟಾಸ್ಕ್ ಏನಿದೆ ಒಂದು ದೊಡ್ಡ ಟಾಸ್ಕ್ ಇದೆ ಆಕ್ಚುಲಿ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಇಡೀ ತಂಡಕ್ಕೆ ಮೈ ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಚಿತ್ರ ಯಶಸ್ಸನ್ನ ಕಂಡ್ಲಿ. ನಿಮ್ಮ ಒಂದು ಎಫರ್ಟ್ ಏನಿದೆ ಅದು ಜನರಿಗೆ ರೀಚ್ ಆಗಲಿ ಈ ಮೂಲಕ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ಗುಡ್ ಲಕ್. ಸೂಪರ್ ಗುಡ್ ಜಾಬ್. ತುಂಬಾ ಚೆನ್ನಾಗಿ ರಾಘು ಕಾಣಿಸ್ತಾ ಇಲ್ಲ, ಎಲ್ಲರೂ ಸೇರ್ಕೊಂಡು ಅವ್ರಿಗಿದ್ದ ಟಾಸ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಹ್ಯಾಪಿ. ತುಂಬಾ ಖುಷಿ ಆಯ್ತು ನೋಡಿದ್ದು. ಎಲ್ಲರೂ ಹೇಳಿರ್ತಾರೆ ಆಗ್ಲೇ ತುಂಬಾ ಗ್ರಿಪ್ಪಿಂಗ್ ಆಗಿತ್ತು. ಕೊನೆಯ ತನಕನೂ ಆ ಸಿನಿಮಾ ಮಾಡಬೇಕಾದ ಕೆಲಸ ತುಂಬಾ ಚೆನ್ನಾಗಿ ಮಾಡಿದೆ. ಕೊನೆಯ ತನಕ ಕುತೂಹಲ ಉಳಿಸ್ಕೊಂಡು ಹೋಗುತ್ತೆ. ಜೊತೆಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು ಒಂದು ವಿಷಯ ತಗೊಂಡಿದ್ದಾರೆ. ಇಲ್ಲಿ ಎಲ್ರಿಗೂ ಎಲ್ಲರನ್ನೂ ಅಫೆಕ್ಟ್ ಮಾಡಿದಂತ ಒಂದು ವಿಷಯ. ಆ ವಿಷಯ ಈಗಲೇ ನಾನು ಇದರಲ್ಲೇ ಹೇಳೋದು ಬೇಡ. ಕೋವಿಡ್ ನ ಟೈಮ್ನಲ್ಲಿ ನಡೆದಂತ ಒಂದು ವಿಷಯ ತಗೊಂಡು ಅದನ್ನ ಒಂದು ಥ್ರಿಲ್ಲರ್ ಆಗಿ ಅದು ಒಂದು ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಅನಿಸ್ತು. ಯಾಕಂದ್ರೆ ಸಿನಿಮಾಗಳನ್ನ ಇಷ್ಟೊಂದು ಸೀರಿಯಸ್ ಆದ ವಿಷಯಗಳನ್ನ ಮನೋರಂಜನೆ ಮೂಲಕ ಜನಗಳ ತನಕ ಮುಟ್ಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ, ತುಂಬಾ ಕಷ್ಟಕರವಾದ ಕೆಲಸ. ಆ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೋಲ್ ಟೀಮ್, ಪೂರ್ತಿ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು. ಆಕ್ಷನ್ ಬ್ರಿಲಿಯಂಟ್ ಆಗಿತ್ತು. ಭಯಂಕರ ಆಕ್ಷನ್ ಎಂಟರ್ಟೈನರ್. ಆಕ್ಷನ್ ಇಷ್ಟ ಆಗೋರು ಖಂಡಿತ ಈ ಸಿನಿಮಾ ನೋಡ್ಬೋದು. ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಅಂಡ್ ಥ್ರಿಲ್ಲರ್ ಕೂಡ ಎಲ್ರಿಗೂ ಇಷ್ಟ ಆಗುವಂತ ಒಂದು ಜಾನ್ಸ್. ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಚಿತ್ರ ದಿ ಟಾಸ್ಕ್ ಎಲ್ಲರೂ ನೋಡಿದೀರಾ, ತುಂಬಾ ಚೆನ್ನಾಗಿದೆ. ನಾವು ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಏನೋ ಡೆಲ್ಲಿ ಕ್ರೈಮ್ ಆಗಿರ್ಬೋದು, ಕಾಶ್ಮೀರ್ ಫೈಲ್ಸ್ ಆಗಿರ್ಬೋದು, ಬಟ್ ಐ ಥಿಂಕ್ ದಿ ಟಾಸ್ಕ್ ಆಲ್ಸೋ ಸ್ಟ್ಯಾಂಡ್ಸ್ ಇನ್ ದ್ಯಾಟ್ ಪ್ಲೇಸ್ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್ ಇರುವಂತಹ ಚಿತ್ರ. ಬೀಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ತಂದೆ ತಾಯಿಗಳಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಐ ಥಿಂಕ್ ಇಟ್ ಕ್ಯಾರೀಸ್ ಅ ಸೊಸೈಟಿ ಮೆಸೇಜ್ ಟು ದ ಸೊಸೈಟಿ. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಕ್ಕೆ ಇಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಮೊಬೈಲ್ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಸಾಮಾಜಿಕವಾಗಿ ಒಂದು ಮಗುವಿಗೆ ಎಷ್ಟು ಬದ್ಧತೆ ಇರ್ಬೇಕು ಅಂತ ಇರುವಂತಹ ಒಂದು ಅದ್ಭುತವಾದಂತಹ ಸಿನಿಮಾನ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಟಾಸ್ಕ್. ಸೊ ಎರಡು ಆಕ್ಷನ್ ಪ್ಯಾಕ್ಡ್ ಥ್ರಿಲ್ಲರ್ ಹೀರೋಸ್ ಗಳ ನಡುವೆ ಒಂದು ನಟ ಭಯಂಕರ ರಘು ಅವರಿದ್ದಾರೆ. ಸೊ ಇಂತ ಅದ್ಭುತವಾದಂತಹ ಕನ್ನಡ ಸಿನಿಮಾ ಕೊಟ್ಟಂತಹ ನಮ್ಮ ಡೈರೆಕ್ಟರ್ಗೆ ಹಾಗೂ ಪ್ರೊಡ್ಯೂಸರ್ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದೀವಿ. ಮಕ್ಕಳು ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡ್ಲೇಬೇಕು. ನಿಮ್ಗೊಂದು ಸಾಮಾಜಿಕವಾಗಿ ನಿಮ್ಮ ಬದ್ಧತೆ ಏನು ಅನ್ನೋದು ತೋರಿಸುವಂತ ಸಿನಿಮಾ ಇದು. ಧನ್ಯವಾದಗಳು. ಇನ್ನೊಬ್ರು ಧರ್ಮೇಂದ್ರ ಅವರು ಎಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರ್ ಇದು ಅಂತಂದ್ರೆ, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಾವ್ ಏನ್ ಆಸೆ ಇಟ್ಕೊಂಡು ಥಿಯೇಟರ್ ಬಂದು ಪಿಕ್ಚರ್ ನೋಡ್ಬೇಕು ಅಂತ ಹೇಳ್ತಾ ಇದ್ವಿ. ಅಷ್ಟು ಚೆನ್ನಾಗಿದೆ ಪಿಕ್ಚರ್ ಇದು. ದಯವಿಟ್ಟು ಕನ್ನಡಿಗರೆಲ್ಲರೂ ಥಿಯೇಟರ್ ಬಂದು ಥಿಯೇಟರ್ ಪಿಕ್ಚರ್ ನೋಡಿ ಕನ್ನಡನ ಪ್ರೋತ್ಸಾಹಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು.